ಬಲರಾಮನ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಹೇಗಿದ್ದೀರಿ? ಆರಾಮ್ ಮೇಡಮ್, ಸ್ಟಾರ್ಟ್ ಆಯ್ತಾ? ಹಾ, ಓಕೆ. ನಾನು ಅಲ್ಲಾಗ್ಲೇ ಇದನ್ನ ತಗೊಂಡು ಬಂದೆ. ಹೇಳಿ, ಹೇಗಿತ್ತು ಸರ್ ಬಲರಾಮನ ಸಿನಿಮಾದಲ್ಲಿ ನಿಮ್ಮ ಒಂದು ಪಾತ್ರ? ನಾನು ಅಜೀಜ್ ಅನ್ನೋ ಒಂದು ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದೀನಿ. ಒಂದು ಇದರಲ್ಲಿ ನಾನೇನು ಹೇಳಿತು ಅನ್ನೋದಕ್ಕಿಂತ ನಾನು ಇನ್ನು ಸಿನಿಮಾ ಸ್ಟೂಡೆಂಟ್. ನಾನು ಚೈತನ್ಯ ಸರ್ ಅಂತ ಲೆಜೆಂಡ್ ಡೈರೆಕ್ಟರ್. ಯಾಕೆಂದ್ರೆ ನಾನು ಇಂಜಿನಿಯರಿಂಗ್ ಮುಗಿಸ್ದಾಗ ನೋಡಿದ್ದು ಆ ದಿನಗಳು. ಸೊ ಅವ್ರ ಜೊತೆ ವರ್ಕ್ ಮಾಡೋದು ಎಲ್ಲ ಆಕ್ಟರ್ಗಳದ್ದು ಒಂದು ಕನಸೆ. ನಾನು ಆದ್ಯ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡಿದ್ದೆ. ಒಂದು ಪಾತ್ರ ಕೊಟ್ಟಿದ್ರು, ಚಿಕ್ಕ ಪಾತ್ರ ಕೊಟ್ಟಿದ್ರು. ಅದಾದ್ಮೇಲೆ ಚಿರಂಜೀವಿ ಸರ್ಜಾ ಅವ್ರ ಜೊತೆ ಮಾಡಿದ್ದು. ಅದಾದ್ಮೇಲೆ ಇದೇ ಬಂದಿದ್ದು ಆಫರ್. ತುಂಬ ನಾನೊಂದು ಔಟ್ ಆಫ್ ನಾನು ಆ್ಯಕ್ಟ್ ಮಾಡಿರೋ ಇಲ್ಲಿವರೆಗೆ ಒಂದು 107 ಸಿನಿಮಾ ಶೂಟಿಂಗ್ ಆಗಿರೋದು. ಒಂದು 10 ನಿಂತಿದೆ. ಬಟ್ ಅಷ್ಟರಲ್ಲಿ ಒಂದು 31-32 ಸಿನಿಮಾ ಪೊಲೀಸೇ ಮಾಡಿದ್ದೀನಿ. ಆದರೆ ಆ 32 ಈ ಕಡೆಗೆ ಇಟ್ಟರೆ ಬಲರಾಮನೇ ಬೇರೆ. ಅದು ಚೈತನ್ಯ ಸರ್ಗೆ ಫುಲ್ ಕ್ರೆಡಿಟ್ ಹೋಗ್ಬೇಕು. ಅದು ಚೈತನ್ಯ ಸರ್ದೊಂದು ISA ಇರ್ತಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ ಥರ, ಅದು ಚೈತನ್ಯ ಸರ್ ಸ್ಟ್ಯಾಂಡರ್ಡ್. ಅಂದರೆ ನಾನು ಬೇರೆನೇ, ನನಗೆ ಬೇರೆ ಅನಿಸುತ್ತೆ ಆನ್ ಸ್ಕ್ರೀನ್ ನೋಡಿದ್ರೆ. ಅಂದರೆ ಅವರು ಒಂದು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋ ಗಿರೀಶ್ ಕಾರ್ನಾಡ್ ಅವರು ಗರಡಿಲಿ ಬೆಳೆದಿರೋ, ನಾನು ರಂಗಭೂಮಿ, ನಾನು ಒಡನಾಟ, ನಾನು ಕಲಾಂಗೋತ್ರಿ ಟೀಮಿಂದ ಬಂದಿರೋದ್ರಿಂದ ನನಗೆ ಗೊತ್ತು ಆ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಷನ್ ಎಷ್ಟು. ಅಂದರೆ ಅವರು ಮೈನ್ಯೂಟ್ ರಿಯಾಕ್ಷನ್ಸ್ಗಳು, ಅಶ್ವಿನ್ ಇಷ್ಟೇ ಸಾಕು, ಪ್ರತಾಪ್ ಇಷ್ಟೇ ಸಾಕು ಅಂತ ಹೇಳಿ ನಮ್ಮಿಬ್ರದ್ದು ಕಾಂಬಿನೇಷನ್ ಇತ್ತು, ಪ್ರತಾಪ್ ನಾರಾಯಣ್ ನಂದು. ಸೊ ಅಲ್ಲಿ ಹೇಳಿ ಹೇಳಿ ಮಾಡಿಸಿದ್ದು, ಅದು ಏನು ಔಟ್ಪುಟ್ ಅನ್ನೋದು ನಮ್ಗೆ ಗೊತ್ತು, ವ್ಯಾಲ್ಯೂ ಗೊತ್ತು. ಚೈತನ್ಯ ಸರ್ ಅಂದ್ರೆ ಏನು ಗೊತ್ತು. ಸೊ ಆ ಒಂದು ಮಾರ್ಕ್ ಇರುತ್ತೆ, ಟ್ರೇಡ್ ಮಾರ್ಕು. ಸೊ ಇದು ಹೆಂಗೆ ಅಂದರೆ, ಈಗ ನಾನು ಅಶ್ವಿನ್ ಹಾಸನ್, ವಿಶ್ವ ಅವರು, ಪ್ರತಾಪ್ ನಾರಾಯಣ್ ಆಕ್ಟರ್ಸ್ ಅಲ್ಲ, ಆರ್ ಆಲ್ ಪಾಲಿಶ್ಡ್ ಆಕ್ಟರ್ಸ್. ಚೈತನ್ಯ ಸರ್ ಜೊತೆ ಹೋದ್ರೆ ಒಂದು ಕೋಟಿಂಗ್ ಬೇರೆ ಆಗುತ್ತೆ ನಮ್ಮ ಆಕ್ಟಿಂಗ್ ಅಲ್ಲಿ. ಅದು ನೆಕ್ಸ್ಟ್ ಸಿನಿಮಾಗಳು ನಾವು ಕ್ಯಾರಿ ಮಾಡ್ತಾ ಇರ್ತೀವಿ, ಗೊತ್ತಾಗಲ್ಲ ನಮಗೆ, ಅದೊಂದು ಕಲಿತೀವಲ್ಲ. ಸೊ ಆ ಥರ ಇದನ್ನ ಅಂದ್ರೆ ನೀವು ಆನ್ ಸ್ಕ್ರೀನ್ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ನಾನು ಹೇಳೋದಲ್ಲ. ಆಸ್ ಎ ಆಕ್ಟರ್ ನನಗೆ ಇಟ್ಸ್ ಎ ಲರ್ನಿಂಗ್ ಪ್ರೊಸೆಸ್. ಮೇಡಮ್, ಅದು ಗ್ಯಾಂಗ್ಸ್ಟರ್ ಪಾತ್ರ ಮಾಡ್ತಾ ಇದ್ದೀನಿ ಒಂದು. ಅಶ್ವಿನ್ ಅವ್ರು ಹೇಳ್ದಂಗೆ ನಮಗೆ ದೊಡ್ಡ ಟೀಮು, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರೋ ಟೀಮ್ ಇದು. ವೇಣು ಸರ್ ಆಗಿರ್ಬೋದು, ಸಂತೋಷ್ ನಾರಾಯಣ್ ಆಗಿರ್ಬೋದು, ಮತ್ತು ಎಲ್ಲ ಕಲಾವಿದರು ಸಾಕಷ್ಟು ಜನ ಬಾಂಬೆಯಿಂದ ಬಂದಿದ್ರು ಆ ದಿನಗಳಲ್ಲಿ ಮಾಡಿರೋರು. ಅವ್ರ ಜೊತೆ ಮಾಡಬೇಕಾಗಿರೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಅದನ್ನು ಮೀರಿ ನಮ್ಮ ನಿರ್ದೇಶಕರು ನಮಗೆ ಅದನ್ನು ಯಾವತ್ತೂ ಫೀಲ್ ಆಗೋಕ್ಕೆ ಬಿಟ್ಟಿಲ್ಲ, ಚೈತನ್ಯ ಅವರು. ಯಾಕಂದರೆ ಅವರು ಕ್ಲಿಯರಾಗಿ ಗೊತ್ತಿತ್ತು ಅವ್ರಿಗೆ ಏನು ಬೇಕು, ಎಷ್ಟು ಬೇಕು, ಅಷ್ಟು ಮಾತ್ರ ನಮ್ಮ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿದ್ದಾರೆ. ಚೆನ್ನಾಗಿತ್ತು. ಪ್ಲಸ್ ವಿನೋದಣ್ಣ, ನಾ ಹೇಳಲೇಬೇಕು, ಮಾದೇವಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಬಟ್ ನನಗೆ ಒಂದೇ ಒಂದು ಸೀನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ದು. ಆವಾಗಿಂದನೇ ನನಗೆ ಅನಿಸಿತ್ತು ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಗಾಡ್ಸ್ ಗ್ರೇಸ್ ನನಗೆ ಇಮಿಡಿಯೇಟಾಗಿ ಒಂದು ಚಾನ್ಸ್ ಸಿಕ್ತು. ಬಲರಾಮನ ದಿನಗಳು ತುಂಬ ಮೋಟಿವೇಟ್ ಮಾಡ್ತಾರೆ. ಆಮೇಲೆ ಅವ್ರು ಒಳ್ಳೆ ಫೈಟ್ರು, ಅದೆಲ್ರಿಗೂ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. ನಮಗೆ ಸಾಕಷ್ಟು ಫೈಟ್ ಸೀನ್ಗಳಿತ್ತು. ಅದರಲ್ಲಿ ತುಂಬ ಹೆಲ್ಪ್ ಮಾಡೋರು, ಯಾವ್ದು ಸರಿ ಯಾವ್ದು ತಪ್ಪು, ಎಷ್ಟು ಬೀಳಬೇಕು, ಎಷ್ಟು ಎದ್ದೇಳಬೇಕು, ಈ ಥರದ್ದು ಇದ್ದಾಗ ನಮ್ಮಂಥ ಆರ್ಟಿಸ್ಟ್ಗಳಿಗೆ ತುಂಬ ಈಸಿ ಆ್ಯಕ್ಟ್ ಮಾಡೋಕ್ಕೆ. ಅದು ನನ್ನ ಎಕ್ಸ್ಪೀರಿಯನ್ಸ್ ಸಿನಿಮಾ ಅಂತ. ನಾನು ಒಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ. ವೆರಿ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್. ತುಂಬ ಲೆಕ್ಕಾಚಾರ, ಯಾವ ಸಮಯದಲ್ಲಿ ಶಕ್ತಿನ ಯೂಸ್ ಮಾಡಬೇಕು, ಯಾವ ಸಮಯದಲ್ಲಿ ಯುಕ್ತಿನ ಯೂಸ್ ಮಾಡಬೇಕು ಅಂತ ತಿಳಿದುವಂಥ ಒಬ್ಬ ಪೊಲೀಸ್ ಆಫೀಸರ್. ಆ್ಯಂಡ್ ನಮ್ಮದು ಅಶ್ವಿಂದ್ ಹೆಂಗಿರತ್ತಂದರೆ, ಅವರು ತುಂಬ ಕೋಪಿಷ್ಟ, ನಾನು ತುಂಬ ಕಾಮ್. ಬಟ್ ಅಟ್ ದ ಸೇಮ್ ಟೈಮ್ ಯಾವಾಗ ಯಾವ ಅಸ್ತ್ರನ ಬಿಡಬೇಕು ಅನ್ನೋದು ಒಂದು ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಚೈತನ್ಯ ಸರ್, ಇದೊಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೊಂದು, ಹೊಸ ಎಕ್ಸ್ಪೀರಿಯನ್ಸ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಗಿರ್ಬೋದು, ಅಥವಾ ನಾವು ಡೈಲಾಗ್ ಹೇಳೋ ರೀತಿ ಆಗಿರ್ಬೋದು. ಸೊ ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ತುಂಬ ಸೆಟಲ್ಡ್, ಕಾಮ್ ಆಗಿ ಎಷ್ಟು ಬೇಕು ಅಷ್ಟೇ ಮಾಡಿಸಿ, ತೀರಾ ಓವರ್ ಆ್ಯಕ್ಟಿಂಗ್ ಮಾಡಿದಿರ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಯಾ
ಓಕೆ ಸರ್, ನೀವು ಹೇಳ್ತಾ ಇದ್ರಿ ಒಬ್ರು ಕಾಮ್ ಆಗಿರುವಂತ ಪೊಲೀಸ್, ಒಬ್ರು ನಾನ್ ಕಾಮ್. ಅಲ್ಲ, ನೀವು ಕಾಮ್ ಆಗಿರುವಂತ ಪೊಲೀಸ್, ಅವರು ಅಗ್ರೆಷನ್ ಆಗಿರುವಂತ ಪೊಲೀಸ್ ಅಂತ ಇಬ್ರು ಸೇರ್ಕೊಂಡು ಹೇಗೆ ಒಂದು ನಾಯಕನನ್ನ ಕಟ್ ಹಾಕುವಂತ ಪ್ರಯತ್ನ ಮಾಡ್ತೀರಾ ಸಿನಿಮಾದಲ್ಲಿ? ನೀವು ಡಿಸೆಂಬರ್ 26ನೇ ತಾರೀಕು ಥಿಯೇಟರ್ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಮತ್ತೆ ಬನ್ನಿ ಜುಲೈ ಸಾರಿ, ಜೂನ್ ಎಸ್, ಜೂನ್ 26 ಬಂದಾಗ ಥಿಯೇಟರ್ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಯಾವ ತರ ಏನು ಅಂತ. ನೀವು ತುಂಬಾ ಸ್ಮಾರ್ಟ್ ಇದ್ದೀರಾ, ನೀವು ನೋಡಿ, ಅದಕ್ಕೆ ನಾನು ಹುಳ ಬಿಟ್ಟೆ, ನಾನು ಡಿಸೆಂಬರ್ ಅಂತ ಬಿಟ್ಟೆ ನಾನು. ಓಕೆ, ಯಾ, ಸೊ ಇಲ್ಲ, ಜೂನ್ 26 ನಿಮ್ಗೆ ಗೊತ್ತಾಗತ್ತೆ. ಏನಂದ್ರೆ ಈಗ್ಲೇ ಹೇಳ್ಬಿಟ್ರೆ ನಿಮ್ಗ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ತುಂಬಾನೇ ಇದೆ. ಅಂದ್ರೆ ಈ ಕ್ಯಾರೆಕ್ಟರ್ ಸಿನಿಮಾ ಪೂರ್ತಿ ಟ್ರಾವೆಲ್ ಮಾಡ್ತಿರುತ್ತೆ. ಇಟ್ಸ್ ನಾಟ್ ದಟ್ ಏನೋ ಒಂದ್ ಸೀನ್ಗೆ ಬಂದು ಹೋಗೋ ತರ ಅಲ್ಲ. ಅಂದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್, ಲೈಕ್ ಹೇಳ್ತಾರಲ್ಲ, ವೇರ್ ದೇರ್ ಇಸ್ ವೈಟ್ ದೇರ್ ಇಸ್ ಅ ಬ್ಲ್ಯಾಕ್ ಅಂತ. ಸೊ ಅದೇ ರೀತಿ ಇಲ್ಲಿ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ್ದು ವೈಟು ಯಾವ್ದು ಬ್ಲ್ಯಾಕು ಅಂತ. ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ 26 ಜೂನ್. ಎಸ್, ಥ್ಯಾಂಕ್ ಯು ಸರ್. ಗ್ಯಾಂಗ್ಸ್ಟರ್ ಪಾತ್ರ ಅಂತ ಹೇಳ್ತಿದ್ರಿ, ಒಂದಷ್ಟು ಖಳನಾಯಕನಾಗಿ ಕೂಡ ನೀವು ಗುರುತಿಸ್ಕೊಂಡಿದ್ದೀರಾ. ಬಟ್ ಆ ಎಲ್ಲ ಸಿನಿಮಾಗಳನ್ನ ಗಮನಿಸಿದಾಗ ಮತ್ತೆ ಈ ಸಿನಿಮಾ ಗಮನಿಸಿದಾಗ ಏನು ಇರುವಂತಹ ವ್ಯತ್ಯಾಸ ಸರ್? ವ್ಯತ್ಯಾಸ ಮೇಡಮ್, ಪ್ರತಿ ಸಿನಿಮಾನು ಕಲಿಕೆ. ಪ್ರತಿಯೊಂದು ಸಿನಿಮಾ ನಾವು ಹೇಳ್ತಾನೆ ಬರ್ತೀವಿ. ಪ್ರತಿ ಸರಿ ಕೇಳಿದಾಗ ಇದು ಸಖತ್ತಾಗಿದೆ, ಅದು ಸಖತ್ತಾಗಿದೆ ಅಂತ ಹೇಳ್ಕೊಂಡೇ ಬರ್ತೀವಿ. ಅದೇನು ಅಂದ್ರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಥರ್ಡ್ ಸ್ಟ್ಯಾಂಡರ್ಡ್, PUC, ಗ್ರಾಜುಯೇಷನ್, ಇದು ಕಲಿಕೆ. ಅಂಡ್ ಪ್ರತಿ ಸರಿ ನಾವು ಹೋದಾಗ ಹೊಸ ರೋಲ್ ಪ್ಲೇ ಮಾಡ್ತಾ ಇರ್ತೀವಿ. ಓಕೆ, ಅದನ್ನೇ ರಿಪೀಟ್ ಮಾಡಲ್ಲ. ಆಮೇಲೆ ಟೀಮು, ನಮಗೆ ಟೀಮ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆಮೇಲೆ ಬೇರೆ ಬೇರೆಯವ್ರ ಜೊತೆ ಕೆಲಸ ಮಾಡ್ತೀವಿ. ಈಗ ನೋಡಿ, ನಾನು ಪ್ರತಾಪ್ ಅವ್ರ ಜೊತೆ ಫಸ್ಟ್ ಟೈಮ್, ಅಶ್ವಿನ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿಲ್ಲ, ಬಟ್ ಒಂದೇ ಸಿನಿಮಾಲಿ ಇದೀವಿ. ಅದೆಲ್ಲ ಹೊಸದು. ಅದು ಒಂದು ಕಲಾವಿದನಿಗೆ ಮಾತ್ರ ಸಿಗೋ ಭಾಗ್ಯ, ಎಲ್ರಿಗೂ ಸಿಗಲ್ಲ. ಲೈಫ್, ಇನ್ನೊಂದು ಹೊಸ ಲೈಫ್ ಬದುಕಬೇಕು ಅನ್ನೋದು, ಆ ಖುಷಿ ನಮಗಿದೆ. ಅದು ಬಿಟ್ಟು ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಬಲರಾಮ ಸರ್ ಸಿನಿಮಾ ಬಗ್ಗೆ? ಜೂನ್ 26 ಕೊನೆಯದಾಗೆಲ್ಲ ಏನು ಹೇಳಲ್ಲ ಅವರು, ಸ್ಟಾರ್ಟಿಂಗ್ ಇಂದ ಅವತ್ತಿಂದ ಹೇಳ್ತಿದ್ದಾರೆ. ಏನಂದ್ರೆ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಸರ್ ಜೊತೆ ಫಸ್ಟ್ ಸಿನಿಮಾ, ಚೈತನ್ಯ ಸರ್ ಜೊತೆ ಸೆಕೆಂಡ್ ಟೈಮ್ ಅವ್ರ ಡೈರೆಕ್ಷನ್ ಕೆಲಸ ಮಾಡಿರೋದು. ಸರ್ ನೋಡಿ, ನಮ್ಗೇನಂದ್ರೆ ದರ್ಶನ್ ಸರ್ ಜೊತೆ ಮಾಡಿದ್ದೀನಿ, ಹೀರೋಗಳ ಜೊತೆ ಮಾಡಿದ್ದೀನಿ. ಆದ್ರೆ ಮೋಸ್ಟ್ ಹಂಬಲ್ಡ್ ಹೀರೋ, ಲೀಡ್ ಆಕ್ಟರ್. ಇಲ್ಲ, ದರ್ಶನ್ ಸರ್ ಅವರೂ ಹಂಬಲ್ ಇದಾರೆ. ಅಂದ್ರೆ ಭಯ ಆಗುತ್ತೆ ಸರ್, ಒಂಚೂರು ಅವ್ರು ಗಟ್ಟಿಲಿ ಮಾತಾಡ್ತಾರೆ. ಬಟ್ ಹಂಗಲ್ಲ ಇವರು ಸರ್. ನೀವು ಕರೆಕ್ಟ್ ಆಗಿ ಅವ್ರನ್ನ ನೋಡಿಲ್ಲ. ವೆರಿ ಹಂಬಲ್ ಪರ್ಸನ್, ವೆರಿ ಹಂಬಲ್. ಅಲ್ಲ ಅಂದ್ರೆ ಸರ್, ದರ್ಶನ್ ಸರ್ ಅಂದ್ರೆ ಈಗ ಹೊಡೆಯೋ ಸೀನಲ್ಲೇ, ಅಂದ್ರೆ ಇವರು ನಾವು ಹೊಡೆಯೋ ಸೀನ್ ಇತ್ತು ಸರ್ಗೆ ಈ ಸಿನಿಮಲ್ಲಿ. ನಾನು ಫುಲ್ ಶೇಕ್. ಅಂದ್ರೆ ಪ್ರತಾಪ್ ಇದ್ರು ಆ ಸೀನಲ್ಲಿ. ಹೊಡಿಲೋ ಬೇಡ ಅಂತ. ಅಶ್ವಿನ್, ನೀನ್ ಹೊಡಿ, ನೀನು ಜೋರಾಗಿ ಹೊಡಿಯೋಗಿಲ್ಲ ಅಂದ್ರೆ ಆಗಲ್ಲ. ಕೂದಲೆಲ್ಲ ಇಟ್ಕೊಂಡು ಎಳಿಬೇಕು. ನೀವು ಯಾವಾಗ ಎಷ್ಟು ಜೋರಾಗಿ ಎಳಿತೀರೋ ಅವಾಗ ನನ್ನ ಎಕ್ಸ್ಪ್ರೆಷನ್ ಬರುತ್ತೆ ಅಂತ ಹೇಳಿ ಎಳೀರಿ ಪರವಾಗಿ. ಅದು ಲೀಡ್ ಆಕ್ಟರ್ಗಳಿಗೆ ಮಾಡೋದಕ್ಕೆ ನಮ್ಗೆ ಭಯ, ಬೀಂಗ್ ಅನ್ ಆಕ್ಟರ್ ಭಯ ಇರುತ್ತೆ ಸ್ವಲ್ಪ. ಬೇರೆ ನೀವು ಆಕ್ಚುಲಿ ಮಾದೇವ ಟೈಮಲ್ಲಿ ನೋಡಿದಿರ ತಾನೆ, ನಾನು ಹಾಕಿ ತುಳಿರೋ ಎಷ್ಟು ತುಳಿತೀರೋ ಅವತ್ತು ನನ್ನ ಎಕ್ಸ್ಪ್ರೆಷನ್ ಚೆನ್ನಾಗಿ ಬರುತ್ತೆ. ಅಲ್ಲ, ನೀವು ನಾನ್ ಮಾದೇವ ಮಾಡಿಲ್ವ, ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿತ್ತಲ್ಲ. ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ಖುಷಿಯಾಗಿದ್ದೇನು ಅಂದ್ರೆ, ಪೊಲೀಸ್ ಪಾತ್ರದಲ್ಲಿ ನೆಕ್ಸ್ಟ್ ಅಂದ್ರೆ ಆ ಕ್ಯಾರೆಕ್ಟರ್ನ ಇವ್ರನ್ನ ಬಿಟ್ಟು ಬೇರೆ ಯಾರು ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವ್ರಾಗ್ಲಿ ಅಂಡ್ ಅಫ್ಕೋರ್ಸ್ ನಮ್ಮ ಸೈಮನ್ ಚೆನ್ನಾಗಿ ಮಾಡಿದ್ರು. ವಿನೋದಣ್ಣನ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಬೇಡ, ನೀವು ಆಮೇಲೆ separate ಆಗಿ ಅವರು ಎಷ್ಟೇ ಫ್ರಸ್ಟ್ರೇಷನ್ ಅಲ್ಲಿ ಇದ್ರು, ತುಂಬಾ ಇದೆ. ಅಣ್ಣ ಬನ್ನಿ ಪ್ಲೀಸ್ ಬನ್ನಿ. ಹೋಗ್ಬೇಡಿ ಅಲ್ಲ, ಹೋಗ್ಲಕ್ಕಲ್ಲ ಅಣ್ಣ, ನಾನು ಕೆಲ್ಸದ್ದೇ ಹೇಳ್ತಾರದು. ಅವರು ಎಷ್ಟೇ ಫ್ರಸ್ಟ್ರೇಷನ್ ಇರ್ಬೋದು, ಬೆಳಿಗ್ಗೆಯಿಂದ ಆಕ್ಟ್ ಮಾಡಿರ್ತಾರೆ. ನಾವು 4 ಗಂಟೆಗೆ ಶಾರ್ಟ್ ಬರ್ತೀವಿ. ಅವಾಗ್ಲೂ ಅವ್ರ ವ್ಯಾಲ್ಯೂ ಏನ್ ಆಡ್ ಮಾಡ್ಬೇಕು ಆ ಸೀನ್ಗೆ, ಅದನ್ನ ತುಂಬಾ ಆರಾಮಾಗಿ ಒಂದು ಸ್ಟೂಡೆಂಟ್ ಹೇಳ್ಕೊಡ್ತಾರೆ. ಆ ವ್ಯಾಲ್ಯೂ ಆಡ್ ಆಗಿರೋದೆ, ಆ ಎನ್ಹಾನ್ಸ್ಮೆಂಟೇ ನಮ್ಗೆ ಇವತ್ತು ಸೀನಲ್ಲಿ ಕಾಣಿಸೋದಲ್ಲ. ನಿಜವಾಗ್ಲೂ ದಟ್ ಇಸ್ ಬೈ ಹಾರ್ಟ್ ನಾನು ಹೇಳ್ತೀನಿ. ನೆನ್ನೆನೂ ಚೈತನ್ಯ ಸರ್ ಆಗ್ಲಿ, ನಾವು ಇಷ್ಟು ಇಂಟರ್ವ್ಯೂಸ್ ಮಾಡ್ತಿದೀವಲ್ಲ ಸರ್, ಹಂಗೇನೆ ಹೇಳ್ತಿದ್ದಾರೆ. ಅಂದ್ರೆ ನಂದು ಮಾತ್ರ ಅಲ್ಲ, ಥ್ರೂ ಔಟ್ ಆಗಿ ನಾವು ಎಲ್ಲಾ ಪಾತ್ರಗಳು ಚೆನ್ನಾಗ್ ಆಗ್ಬೇಕು ಅಂತ ನಮ್ಗಿರುತ್ತೆ ಅಷ್ಟೇ. ಸ್ಕ್ರಿಪ್ಟ್ ಅಲ್ಲಿ ಹೋಗ್ಬೇಕು ಯಾವತ್ತು. ಮಾತಾಡಿ ಮಿಕ್ಕಿದ್ದು. ಸೊ ಜೂನ್ 26ಕ್ಕೆ ಬರ್ತಾ ಇದೀವಿ. ಹೆಸರಲ್ಲೇ ಬಲ ಇದೆ, ರಾಮ ಇದ್ದಾನೆ, ವಿನೋದ್ ಸರ್ ಇದ್ದಾರೆ, ಚೈತನ್ಯ ಸರ್ ಇದ್ದಾರೆ, ಪದ್ಮಾವತಿ ಪ್ರೊಡಕ್ಷನ್, ಶ್ರೇಯಸ್ ಸರ್ ಎಲ್ಲ ಇದ್ದಾರೆ. ಸೊ ಇನ್ಗೆ ಸಕ್ಸಸ್ ಮೀಟ್ ಒಂದು ಕಾಯ್ದಿದೀವಿ ಅಷ್ಟೇ. ಸಕ್ಸಸ್ ಫಿಕ್ಸು, ಮಟ್ಟ ಅಷ್ಟೇ ಗೊತ್ತಾಗಬೇಕು 26ಕ್ಕೆ. ಥ್ಯಾಂಕ್ ಯು.